ಗವಿ ಗಂಗಾಧರೇಶ್ವರನಿಗೆ ಸೂರ್ಯ ರಶ್ಮಿ ಸ್ಪರ್ಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ಗವಿ ಗಂಗಾಧರೇಶ್ವರನಿಗೆ ಸೂರ್ಯ ರಶ್ಮಿ ಕಿರಣ ಸ್ಪರ್ಶಕ್ಕೆ ಕ್ಷಣಗಣನೆ. ಸೂರ್ಯದೇವನ ಚಮತ್ಕಾರವನ್ನ ನೋಡಲು ಜನ ಕಾತರರಾಗಿದ್ದಾರೆ. ಸಂಕ್ರಮಣದಂದು ಪಥ ಬದಲಾಯಿಸುವ ಸೂರ್ಯದೇವ. ದಕ್ಷಿಣದಿಂದ ಉತ್ತರದತ್ತ ಪಥ ಬದಲಾಯಿಸಲಿದ್ದಾನೆ ಸೂರ್ಯದೇವ. ಈ ವೇಳೆ ಗವಿ ಗಂಗಾಧರೇಶ್ವರನಿಗೆ ಸೂರ್ಯ ನಮಿಸಲಿದ್ದಾನೆ. ಸಂಜೆ 5:20ರಿಂದ 5:23ರವರೆಗೆ ಶಿವನಿಗೆ ಸೂರ್ಯ ಸ್ಪರ್ಶವಾಗಲಿದೆ. 3 ನಿಮಿಷಗಳ ಕಾಲ ಶಿವನನ್ನ ಸೂರ್ಯರಶ್ಮಿ ಕಿರಣ ಸ್ಪರ್ಶಿಸಲಿದೆ. ಸೂರ್ಯರಶ್ಮಿ ಸ್ಪರ್ಶಿಸಿದ ನಂತರ ಶಿವನಿಗೆ ಮತ್ತೆ ಅಭಿಷೇಕವನ್ನ ಮಾಡಲಾಗುತ್ತೆ. ಸಂಜೆ 6 ಗಂಟೆ ಬಳಿಕ ದೇವರ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಗವಿ ಗಂಗಾಧರೇಶ್ವರನಿಗೆ ಸೂರ್ಯರಶ್ಮಿ ಕಿರಣ ಸ್ಪರ್ಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತಾದಿಗಳು ಕಾಯ್ತಿದ್ದಾರೆ. ಪ್ರತಿ ಸಂಕ್ರಾಂತಿ ಸಂದರ್ಭದಲ್ಲೂ ಕೂಡ ಗವಿ ಗಂಗಾಧರೇಶ್ವರನಿಗೆ ಸೂರ್ಯ ನಮಿಸುವಂತಹ ಪ್ರಕ್ರಿಯೆಯನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಕೂಡ ಸೂರ್ಯದೇವನ ಚಮತ್ಕಾರವಾಗಲಿದೆ. ದಕ್ಷಿಣದಿಂದ ಉತ್ತರದತ್ತ ಸೂರ್ಯ ಪಥವನ್ನ ಬದಲಾಯಿಸಲಿದ್ದಾನೆ. ಈ ಸಂದರ್ಭದಲ್ಲಿ ಗವಿ ಗಂಗಾಧರೇಶ್ವರನಿಗೆ ನಮಿಸಿ ಸೂರ್ಯ ತನ್ನ ಪಥವನ್ನ ಬದಲಾಯಿಸಲಿದ್ದಾನೆ. ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿಯೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ನೆರವೇರಿದೆ ಬೆಳಿಗ್ಗೆ. ಇನ್ನು ಸೂರ್ಯ ರಶ್ಮಿ ಕಿರಣ ಸ್ಪರ್ಶದ ನಂತರವೂ ಕೂಡ ವಿಶೇಷ ಅಭಿಷೇಕ ನೆರವೇರುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಪೂರ್ಣಿಮಾ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪೂರ್ಣಿಮಾ, ಸೂರ್ಯ ರಶ್ಮಿ ಕಿರಣ ಸ್ಪರ್ಶಕ್ಕೆ ಈಗಾಗಲೇ ಕ್ಷಣಗಣನೆ ಶುರುವಾಗಿದೆ. ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಯಾವೆಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ? ಏನ್ ಹೇಳ್ತಾರೆ ದೇವಸ್ಥಾನದ ಆಡಳಿತ ಮಂಡಳಿ ಸಿಬ್ಬಂದಿ? ಹೌದು ಮಧುಶ್ರೀ, ಇವತ್ತು ನಾಡಿನೆಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ. ಈ ಒಂದು ಸಂಭ್ರಮದ ದಿನದಂದು ನಗರದ ಐತಿಹಾಸಿಕ ದೇವಸ್ಥಾನ ಆಗಿರ್ತಕ್ಕಂಥ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಒಂದು ಕೌತುಕವೇ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಈಗಾಗಲೇ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಏನು ಸೂರ್ಯ ಚಲಿಸುವಂತಹ ಸಂದರ್ಭದಲ್ಲಿ ಸೂರ್ಯನ ರಶ್ಮಿ ಗವಿ ಗಂಗಾಧರೇಶ್ವರನ ಮೇಲೆ ಬೀಳುತ್ತೆ. ಸೊ ಈ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳಿಕ್ಕೆ ಈಗಾಗಲೇ ಸಿಲಿಕಾನ್ ಜನರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ಈಗ ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗಿದೆ. ಸೊ ಈಗ ನೋಡ್ತಾ ಹೋಗ್ಬೋದು, ವಿಜುವಲ್ಸ್ ಗಮನಿಸ್ತಾ ಹೋಗ್ಬೋದು. ಈಗಾಗಲೇ ದೇವಸ್ಥಾನದ ಒಳಗೆ ಏನೆಲ್ಲ ಸಿದ್ಧತೆಗಳು ಬೇಕು ಎಲ್ಲ ಕೂಡ ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಈಗಾಗಲೇ ಮಾಡ್ಕೊಳ್ಳಲಾಗ್ತಾ ಇದೆ. ಈಗಾಗಲೇ ದೇವಸ್ಥಾನವನ್ನ ಕ್ಲೋಸ್ ಮಾಡಿ ಈಗಾಗಲೇ ದೇವಸ್ಥಾನವನ್ನ ಕ್ಲೀನ್ ಮಾಡಿ 5:20ರ ಸುಮಾರಿಗೆ ಏನು ಸೂರ್ಯನ ರಶ್ಮಿ ಗಂಗಾಧರನ ಮೇಲೆ ಬೀಳುತ್ತೆ. 3 ನಿಮಿಷಗಳ ಕಾಲ ಹಾದು ಹೋದ ನಂತರದಲ್ಲಿ ಗಂಗಾಧರನಿಗೆ ಕ್ಷೀರಾಭಿಷೇಕವನ್ನು ಮಾಡಿ ಪಂಚಾಭಿಷೇಕವನ್ನು ಮಾಡಿ ಅದಾದ ನಂತರದಲ್ಲಿ ವಿಶೇಷ ಅಲಂಕಾರವನ್ನು ಮಾಡಿ ಬರುವಂತಹ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗುತ್ತೆ. ಈ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ಇರೋದ್ರಿಂದ ಈಗಾಗಲೇ ದೇವಸ್ಥಾನದ ಸುತ್ತಲೂ ಕೂಡ ಈಗಾಗಲೇ ಬ್ಯಾರಿಕೇಡ್ ಅಳವಡಿಕೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಈಗಾಗಲೇ ಒಂದಷ್ಟು ಜನ ರಾಜಕೀಯ ನಾಯಕರಾಗಿರ್ಬೋದು, ಹಾಗೆ ಸಿನಿಮಾ ನಟ ನಟಿಯರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ದೇವಸ್ಥಾನಕ್ಕೂ ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ವಿಜುವಲ್ಸ್ ಗಮನಿಸ್ತಾ ಹೋಗ್ಬೋದು, ಗರ್ಭಗುಡಿಗೆ ಈಗಾಗಲೇ ಬೀಗವನ್ನು ಕೂಡ ಹಾಕಲಾಗಿದೆ. ಏನು ಈ ಒಂದು ಸೂರ್ಯನ ರಶ್ಮಿ ಗಂಗಾಧರನ ಮೇಲೆ ಸ್ಪರ್ಶಿಸಿದ ನಂತರದಲ್ಲಿ ಈ ಒಂದು ಬಾಗಿಲನ್ನ ಕೂಡ ಓಪನ್ ಮಾಡಲಾಗಿದೆ. ಸರ್ವೇ ಸಾಮಾನ್ಯವಾಗಿ ಪ್ರತಿ ವರ್ಷ ಈ ಒಂದು ಸೂರ್ಯಕಿರಣ ಗಂಗಾಧರನ ಮೇಲೆ ಬೀಳುವಂತಹ ಸಂದರ್ಭದಲ್ಲಿ ಅಂದ್ರೆ ಬರುವಂತಹ ಭಕ್ತಾದಿಗಳಿಗೆ ಆ ಒಂದು ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ಲಾಗ್ತಾ ಇತ್ತು. ಬಟ್ ಈ ವರ್ಷ ಆ ರೀತಿಯಾದಂತಹ ಅವಕಾಶನ ಮಾಡಿಕೊಟ್ಟಿಲ್ಲ. ಕೇವಲ ಆ ಒಂದು ರಶ್ಮಿ ಬೀಳುವಂತಹ ಸಂದರ್ಭದಲ್ಲಿ ಅರ್ಚಕರು ಮಾತ್ರ ದೇವಸ್ಥಾನದ ಒಳಭಾಗದಲ್ಲಿ ಇರ್ತಾರೆ. ಇನ್ನು ಭಕ್ತಾದಿಗಳೆಲ್ಲರೂ ಕೂಡ ಹೊರಗಡೆ ನೋಡೋದಕ್ಕೆ LED ಸ್ಕ್ರೀನ್ಗಳನ್ನು ಕೂಡ ಈಗಾಗಲೇ ಅಳವಡಿಕೆ ಕೂಡ ಮಾಡಲಾಗಿದೆ. ಈಗ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ನೀವು ವಿಜುವಲ್ಸ್ ಗಮನಿಸ್ತಾ ಹೋಗಬಹುದು, ದೇವಸ್ಥಾನದ ಆವರಣದಲ್ಲೂ ಕೂಡ ಈಗಾಗಲೇ ಕಾದು ನಿಂತ್ಕೊಂಡಿದ್ದಾರೆ. ಈ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳಬೇಕು, ಹಾಗೆ ಈ ಒಂದು ಕೌತುಕವನ್ನ ನೋಡೋದ್ರಿಂದ ಏನೋ ಒಂದು ನಮ್ಮ ಜೀವನದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗಿರ್ಬೋದು, ಹಾಗೆ ಸಾಕಷ್ಟು ಒಂದಷ್ಟು ಒಳ್ಳೆಯದು ಆಗಬಹುದು ಎನ್ನುವಂಥದ್ದು ನಂಬಿಕೆ. ಸೊ ಹೀಗಾಗಿ ಸಾಕಷ್ಟು ಕೂಡ ಈಗಾಗಲೇ ಭಕ್ತಾದಿಗಳು ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಇನ್ನು ದೇವಸ್ಥಾನದಲ್ಲೂ ಕೂಡ ವಿಶೇಷ ಪೂಜೆಗಳನ್ನ ಏನೇನು ಮಾಡಬೇಕು ಎಲ್ಲ ಕುರಿತಾಗಿ ಒಂದಷ್ಟು ಸಿದ್ಧತೆಗಳು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಈಗ ಮುಖ್ಯ ಗೇಟ್ ಆಗಿರ್ಬೋದು, ಹಾಗೆ ದೇವಸ್ಥಾನದ ಮುಖ್ಯ ದ್ವಾರ ಆಗಿರ್ಬೋದು, ಎರಡನ್ನೂ ಕೂಡ ಸಂಪೂರ್ಣವಾಗಿ ಕ್ಲೋಸ್ ಕೂಡ ಮಾಡಲಾಗಿದೆ. ಇನ್ನು 5:30ರ ಸುಮಾರಿಗೆ ಒಂದು ದೇವಸ್ಥಾನದ ಬಾಗಿಲನ್ನ ಕೂಡ ಓಪನ್ ಮಾಡಲಾಗುತ್ತೆ. ನೋಡ್ತಾ ಹೋಗ್ಬೋದು, ಈಗಾಗಲೇ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಒಂದಷ್ಟು ಜನ ಭಕ್ತಾದಿಗಳು ಅವ್ರನ್ನ ಮಾತಾಡ್ಸುವಂತ ಪ್ರಯತ್ನ ಕೂಡ ಮಾಡ್ತೀವಿ. ಮೇಡಮ್, ಇವತ್ತು ಸಂಕ್ರಾಂತಿ ಹಬ್ಬ, ಇವತ್ತು ಒಂದು ಕೌತುಕವೇ ನಡೆಯುತ್ತೆ ನಮ್ಮ ಈ ದೇವಸ್ಥಾನದಲ್ಲಿ. ಎಷ್ಟು ಉತ್ಸುಕದಲ್ಲಿದ್ದೀರಾ ಇವತ್ತು ಈ ಒಂದು ಕ್ಷಣವನ್ನ ನೋಡೋದಕ್ಕೆ ಅಂತ? ತುಂಬಾ ಎಕ್ಸೈಟ್ ಆಗಿದ್ದೀವಿ ನೋಡಕ್ಕೆ. ಫಸ್ಟ್ ಟೈಮ್ ಅಲ್ವಾ ಬಂದಿದ್ದೀವಿ ನೋಡಕ್ಕೆ, ಅದಕ್ಕೋಸ್ಕರ.
ಪ್ರತಿ ವರ್ಷ ಬರ್ತೀರಾ ಹೇಗೆ ಅಂತ? ಇದೇ ಫಸ್ಟ್ ಟೈಮ್. ಮೇಡಮ್ ನೀವು ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ನನಗಂತೂ ವಿಪರೀತ ಖುಷಿ ಆಗ್ತಾ ಇದೆ. ತುಂಬ ಖುಷಿ ಅದು ಫಸ್ಟ್ ಟೈಮ್ ದೇವಸ್ಥಾನ ಎಲ್ಲ ಕ್ಲೋಸ್ ಮಾಡಿದ್ರೆ ಆದ್ರೂ ಕೂಡ ಕಾದ್ ನಿಂತ್ಕೊಂಡಿದ್ದೀರಾ ನೋಡ್ಲೇಬೇಕು ಅಂತ ಹೇಳಿ. ಸೊ ನೀವೆಷ್ಟು ಕುತೂಹಲದಲ್ಲಿದ್ದೀರಿ ಇವತ್ತು ಅಂತ? ಅದು ಒಂದು 100% ಖುಷಿ ಅಂದ್ರೆ ಖುಷಿ. ಫಸ್ಟ್ ಟೈಮ್ ಅಲ್ವಾ ಬರ್ತಾ ಇರೋದು, ಅದಕ್ಕೋಸ್ಕರ ಅಮ್ಮ ತುಂಬಾ ಸಂತೋಷ. ಅದೇ ಸಂತೋಷ ಒಂದು ಕ್ಷಣ ನೋಡೋದ್ರಿಂದ ಅಂದ್ರೆ ನಮ್ಗೆ ಏನೋ ಒಂದು ನಮ್ಮಲ್ಲಿ ದೇವರೇ ಬಂದು ನೋಡ್ಬಿಟ್ನೇನೋ ಅನ್ನೋಷ್ಟು ಖುಷಿ ಆಗತ್ತೆ. ಪ್ರತಿ ವರ್ಷವೂ ಕೂಡ ಸಂಕ್ರಾಂತಿ ಹಬ್ಬದಿಂದ ಎಲ್ಲರೂ ಕೂಡ ಬರ್ತಾರೆ. ನಿಮಗೆ ಎಷ್ಟು ಖುಷಿ ಇದೆ ಇವತ್ತು? ತುಂಬಾ ಖುಷಿ ಇದೆ. ಬೆಳಗ್ಗೆಯಿಂದ ಕಾತುರದಿಂದ ಕಾಯ್ತಾ ಇದ್ದೀವಿ, ನೋಡ್ಲೇಬೇಕು ಅಂತ. ಮೇಡಮ್ ನೀವೆಲ್ಲಿಂದ ಬಂದಿರೋದು? ನೀವೆಷ್ಟು ನಿಜಾನೋ ಕನಸು ಅಂತ ನಂಬಕ್ಕಾಗ್ತಾ ಇಲ್ಲ. ಬಂದಿದ್ದೀವಿ ಫಸ್ಟ್ ಟೈಮ್ ಅಮ್ಮ. ತುಂಬಾ ಭಕ್ತಿಯಿಂದ ಕಾತರದಿಂದ ಕಾಯ್ತಾ ಇದ್ದೀವಿ. ನಾವೆಲ್ಲ ಒಂದೇ ಜೊತೆಲಿ ಬಂದಿದ್ದೀವಿ, ಎಲ್ಲರೂ ಫಸ್ಟ್ ಟೈಮ್. ಓಕೆ, ಸೊ ಇದಿಷ್ಟು ಇಲ್ಲಿ ಬಂದಂತಹ ಭಕ್ತಾದಿಗಳು ಮಾತನಾಡುವಂಥದ್ದು. ಅಂದ್ರೆ ಈ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಳಕ್ಕೆ ಈಗಾಗಲೇ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಕ್ಷಣ ನಿಜವಾಗ್ಲೂ ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ದಕ್ಷಿಣ ಪಥದಿಂದ ಉತ್ತರ ಪಥದಲ್ಲಿ ಸೂರ್ಯ ಚಲಿಸುವಂತಹ ಸಂದರ್ಭದಲ್ಲಿ ಆ ಒಂದು ರಶ್ಮಿ ಕಿರಣಗಳೇನಿರುತ್ತೆ ಅದು ಗಂಗಾಧರನ ಮೇಲೆ ಬೀಳುತ್ತೆ ಅಂತ ಹೇಳಿದಾಗ ಅದು ತುಂಬಾ ಅಮೋಘವಾಗಿರುತ್ತೆ ಮತ್ತೆ ಕೌತುಕವಾಗಿರುತ್ತೆ. ಇದು ನಿಜವಾಗ್ಲೂ ವಿಸ್ಮಯ, ಇದು ನಡೆಯುತ್ತಾ ಅನ್ನೋದು ಒಂದಷ್ಟು ಜನರಿಗೆ ಇದಿರುತ್ತೆ, ನಂಬಿಕೆಗಳಿರುತ್ತೆ. ಸೊ ಹಾಗಾಗಿ ಆ ಒಂದು ಕ್ಷಣವನ್ನ ನೋಡೋದಕ್ಕೆ ಈಗಾಗಲೇ ಸಾಕಷ್ಟು ಜನ ಕಾತುಕದಿಂದ ಕೂಡ ಕಾಯ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿಯಿಂದಲೂ ಕೂಡ ಈಗಾಗಲೇ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಮಧುಶ್ರೀ, ಧನ್ಯವಾದ ಪೂರ್ಣಿಮಾ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಗವಿ ಗಂಗಾಧರೇಶ್ವರನಿಗೆ ಸೂರ್ಯರಶ್ಮಿ ಕಿರಣ ಸ್ಪರ್ಶಿಸಲಿದೆ. ಈಗಾಗಲೇ ಎಲ್ಲರೂ ಕೂಡ ಕಾತ್ರದಿಂದ ಕಾಯ್ತಿದ್ದಾರೆ ಆ ಕೌತುಕವನ್ನ ಕಣ್ತುಂಬಿಕೊಳ್ಳುವುದಕ್ಕೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಗವಿ ಗಂಗಾಧರೇಶ್ವರ ದೇಗುಲದ ಪ್ರಧಾನ ಅರ್ಚಕರಾಗಿರುವ ಸೋಮಸುಂದರ್ ದೀಕ್ಷಿತ್ ಅವರು ಕೊಟ್ಟಿದ್ದಾರೆ, ನೋಡೋಣ. ಕ್ರಮಣ ಧನುರ್ಮಾಸದ 11 ತಿಂಗಳ ಪೂಜೆಯಲ್ಲಿ ನಾಳೆ ಕಡೆ ಪೂಜೆ ಆಗಿರುತ್ತೆ. ಬೆಳಗ್ಗೆ ಸ್ವಾಮಿಗೆ ವಿಶೇಷವಾಗಿ ಧನುರ್ಮಾಸದ ಅಭಿಷೇಕ, ಅಲಂಕಾರ, ದೀಪಾರಾಧನೆ ಎಲ್ಲ ಆಗಿ 12 ಗಂಟೆವರೆಗೂ ಭಕ್ತರಿಗೆ ನಾವು ದರ್ಶನದ ವ್ಯವಸ್ಥೆಯನ್ನು ಮಾಡ್ತೀವಿ. ಮತ್ತು ಇವತ್ತು ಸಾಯಂಕಾಲ ಏನು 5 ಗಂಟೆಗೆ ಸಮಯಕ್ಕೆ ಸರಿಯಾಗಿ ಸೂರ್ಯ ಪೂಜೆ ಈಶ್ವರನ ಮೇಲೆ ನಡೀತಾ ಇದೆ. ಅದು ಕೂಡ ನಾವು ವ್ಯವಸ್ಥೆಯ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದ್ದೀವಿ. ಎಲ್ಲ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ನಾವು ಹೊರಭಾಗದಲ್ಲಿ ದೊಡ್ಡದಾಗಿ ಪೆಂಡಲ್ ಹಾಕಿ ಅಲ್ಲಿ LED ಟಿವಿಗಳನ್ನ ಕಟ್ಟಿ ಭಕ್ತರೆಲ್ಲ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ, ವಯಸ್ಸಾದವರಿಗೆಲ್ಲ ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ ಅವರಿಗೆಲ್ಲ ದರ್ಶನದ ಭಾಗ್ಯವನ್ನು ಈಗೆಲ್ಲರೂ ದೇವರು ಸೂರ್ಯದ ಪೂಜೆಯ ದರ್ಶನವನ್ನು ಮಾಡಿದ ನಂತರ ಮುಕ್ತವಾಗಿ ಎಲ್ಲರಿಗೂ ಒಳಗಡೆ ಬಿಟ್ಟು ಕ್ಯೂ ಸರತಿಯಲ್ಲಿ ದೇವರ ದರ್ಶನವನ್ನು ಮಾಡಿಸಿ ದೇವರ ಏನು ಕ್ಷೀರಾಭಿಷೇಕ ಸ್ವಾಮಿಗೆ ಮಾಡಿರ್ತೀವಿ ಆ ಕ್ಷೀರ ತೀರ್ಥವನ್ನು ಎಲ್ಲರಿಗೂ ಔಷಧಿಯ ರೂಪದಲ್ಲಿ ನಾಳೆ ಕೊಡುವಂಥ ವಿಶೇಷವಾದ ಇವತ್ತಿನ ವಿಶೇಷ ಕೂಡ ಇರುತ್ತೆ. ಎಲ್ಲ ಭಕ್ತಾದಿಗಳು ಸಹಕರಿಸಿ ಆ ಸ್ವಾಮಿಯ ದರ್ಶನವನ್ನು ಮಾಡಿ ತದನಂತರ ಮುಕ್ತವಾಗಿ ಒಳಗಡೆ ಮೂಲಮೂರ್ತಿಯನ್ನು ದರ್ಶನ ಮಾಡಿ ಅವನು ಪರಿಪೂರ್ಣವಾದ ಕೃಪಾ ಕಟಾಕ್ಷ ಹೊಂದಬೇಕು ಅಂತೇಳಿ ತಮ್ಮೆಲ್ಲರಿಗೂ ಪ್ರಾರ್ಥನೆ.